ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ರೀತಿ ಅಂಗವೈಕಲ್ಯದಿಂದ ಕೂಡಿರತಕ್ಕಂಥ ಅವರ ಕಲ್ಯಾಣಕ್ಕೆ, ಅವರ ಅಭಿವೃದ್ಧಿಗೆ ಬೇಕಾಗಿರತಕ್ಕಂಥ ಒಂದು ಬಹಳ ಮುಖ್ಯವಾದ ಚರ್ಚೆಗಳು, ಅದರಲ್ಲೂ ವಿಶೇಷವಾಗಿ ಈ ಅಂಗವೈಕಲ್ಯವನ್ನು ಹೊಂದಿರತಕ್ಕಂಥ ಮಕ್ಕಳುಗಳು ಅನುಭವಿಸ್ತಾ ಇರತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳಿಗೆ ಸಮಾಜ ಕಾರ್ಯದ ಮಧ್ಯಸ್ಥಿಕಾ ತಂತ್ರಗಳನ್ನು ಯಾವ ರೀತಿ ನಾವು ನೀಡ್ಬೋದು ಅನ್ನೋದ್ರ ಮೇಲೆ ಈ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಕಾನ್ಸಂಟ್ರೇಟ್ ಮಾಡುತ್ತೆ. ಇಲ್ಲಿ APD ಮತ್ತು ಸಮರ್ಥನಂ ಟ್ರಸ್ಟು, ನ್ಯಾಷನಲ್ ಸ್ಕೂಲ್ ಆಫ್ ಬ್ಲೈಂಡ್, ಇಲ್ಲಿಂದ ಬೇರೆ ಬೇರೆ ಅಂಗವೈಕಲ್ಯ ಉಳ್ತಕ್ಕಂಥ ಸುಮಾರು 300 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸು, ಟೀಚರ್ಸು, ರಿಸರ್ಚರ್ಸು, ಫ್ಯಾಕಲ್ಟಿ ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಟ್ಟು 1,000 ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಅಂಗವಿಕಲರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಅದಕ್ಕೆ ಸಮಾಜ ಕಾರ್ಯ ವೃತ್ತಿಯಿಂದ ಆಗಬೇಕಾಗಿರೋ ಪರಿಹಾರಗಳು, ಅದರ ಜೊತೆಗೆ ಸರ್ಕಾರದ ಹಂತದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲವು ಪಾಲಿಸಿ ಇಂಟರ್ವೆನ್ಷನ್ಸ್ಗಳ ಬಗ್ಗೆ ಚರ್ಚೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕೊಡುವಂಥ ಒಂದು ಯೋಜನೆ ಈ ಕಾರ್ಯಕ್ರಮದ ಹಿಂದೆ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೂ ಶುಭ ಹಾರೈಸ್ತೇನೆ. ಪ್ರತಿ ವರ್ಷನೂ ಕಾನ್ಫರೆನ್ಸ್ ಮಾಡ್ತೀವಿ ಬೇರೆ ಬೇರೆ ಥೀಮ್ ಮೇಲೆ. ಈ ವರ್ಷ ಡಿಸೇಬಿಲಿಟಿ ಮೇಲೆ ಮಾಡಿದ್ದೀವಿ. ಹೌದೌದು, ನಾಳೆ ವ್ಯಾಲಿಡಿಕ್ಟರ್ಗೆ ಅಶೋಕ್ ಅವರು ಬರ್ತಾರೆ, ಡೆವಲಪ್ಮೆಂಟ್ ಡಿಸೇಬಲ್ಮೆಂಟ್ ಕಮಿಷನರು. ಅದ್ರ ಜೊತೆಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ಗಳೆಲ್ಲ ಬರ್ತಿದ್ದಾರೆ. ಸರ್ಕಾರ, ರಾಜ್ಯ, ಕೇಂದ್ರ ಸರ್ಕಾರಗಳು ಈಗಾಗಲೇ ಡಿಸಬಿಲಿಟಿಗೆ ಸಾಕಷ್ಟು ಕಾರ್ಯಕ್ರಮ ರೂಪಿಸಿದೆ. ಏನಾದರೂ ಕೊಡಬೇಕು ಅಂತ ಅನಿಸಿಕೆ ಇದೆಯಾ ಸರ್? ಹೌದೌದು, ಈ ಕಾನ್ಫರೆನ್ಸ್ ಮೂಲಕನೇ ಅದನ್ನೆಲ್ಲ ಚರ್ಚೆ ಮಾಡಿ ವೈಜ್ಞಾನಿಕವಾಗಿ, ವಿಶೇಷವಾಗಿ ಅಂಗವಿಕಲರುಗಳಿಗೆ ಅನುಕೂಲ ಆಗೋ ರೀತಿ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಫಿಸಿಕಲ್ ಏಡ್ಗಳು, ಅವುಗಳನ್ನೆಲ್ಲನೂ ದೊರಕಿಸ್ಕೊಡುವಂಥ ಸಂದರ್ಭದಲ್ಲಿ ಮತ್ತು ಅವರಿಗೆ ಹಕ್ಕುಗಳನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯುತ್ತೆ 2